ಅಯ್ಯೋ ಗಂಗಕ್ಕನ ಮನೆಯಾಗ ಏನಾಯ್ತಾಯ್ತೋ ಅಲ್ಲಿ ಏನಾಯ್ತು ಏನು ಅಂತ ಒಂದು ಗೊತ್ತಾಯ್ತಿಲ್ವಲ್ಲ ಹೆಂಗ್ ತಿಳ್ಕೊಳ್ಳೋದು ಅನಿಕಾ ಏನಿದು ಆಂಟಿ ಬನ್ನಿ ಒಂದ್ ನಿಮಿಷ ಅಲ್ಲಿ ನೋಡಿ ಆಂಟಿ ಅಲ್ಲಿ ನೋಡಿ ಅವಳು ಪಕ್ಕ ಗಂಗಕ್ಕ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ ಆಂಟಿ ಮೊದ್ಲು ಅವಳ ಮೈಂಡ್ ನ ಡೈವರ್ಟ್ ಮಾಡಿ ಸ್ವಲ್ಪ ಡೌಟ್ ಬಂದ್ಬಿಟ್ರು ಕಷ್ಟ ಆಗುತ್ತೆ ನೀನೇನ್ ಯೋಚನೆ ಮಾಡ್ಬೇಡ ಬಾ ಕಮಲಿ ಇಷ್ಟೊತ್ತಾದ್ರೂ ನಿದ್ದೆ ಮಾಡ್ದೆ ಮನೆಯಿಂದ ಹೊರಗೆ ಬಂದು ಯಾಕೆ ಈಗ ಓಡಾಡ್ತಾ ಇದೀಯಾ ಇಲ್ಲ ಅತ್ತೆಮ್ಮ ಯಾಕೋ ನಿದ್ದೆ ಬರ್ನಿಲ್ಲ ಅದಕ್ಕೆ ಹಿಂಗೆ ಓಡಾಡ್ತಾ ಇದ್ದೆ ನೀನ್ ಹೀಗ್ ಓಡಾಡ್ತಾ ಇದ್ರೆ ನಿದ್ದೆ ಹೇಗ್ ಬರುತ್ತೆ ಹೀಗೆಲ್ಲ ನೀನ್ ನಿದ್ದೆ ಕೆಟ್ರೆ ನಿನ್ನ ಆರೋಗ್ಯ ಹಾಳಾಗುತ್ತೆ ನಡಿ ಮಲ್ಕೊ ನಡಿ ಅರೆ ಕಮಲಿ ಅವರೇ ಇಲ್ಲೇ ಇದ್ದೀರಾ ನಾನು ಎಲ್ಲಾ ಕಡೆ ಹುಡುಕ್ತಾ ಇದ್ದೆ ಏನ್ ಮಾಡ್ತೀರಾ ಇಲ್ಲಿ ಅದನ್ನೇ ನಾನು ಕೇಳ್ತಾ ಇದ್ದೆ ಕಣೋ ರಿಷಿ ಅಲ್ಲ ಲೇಟ್ ಆಗಿದೆ ಥಂಡಿ ಬೇರೆ ಇಷ್ಟೊತ್ತಲ್ಲಿ ಹೀಗೆಲ್ಲ ಓಡಾಡ್ತಾ ಇದ್ರೆ ಆರೋಗ್ಯ ಹಾಳಾಗಲ್ವಾ ಅಂತ ಸರಿ ಹೋಗ್ ಮಲ್ಕೊಳ್ಳಿ ಆಂಟಿ ಏನ್ ನೀವು ಅವಳ ಮೈಂಡ್ ನ ಡೈವರ್ಟ್ ಮಾಡಿ ಅಂದ್ರೆ ನೀವು ಅವ್ರಿಬ್ರನ್ನ ಒಟ್ಟಿಗೆ ಕಳಿಸ್ತಿದ್ದೀರಾ ಅನಿಕಾ ನಿನಗಿಷ್ಟ ಇರ್ಲಿ ಇಲ್ದೇ ಇರ್ಲಿ ಅವರಿಬ್ರು ಗಂಡ ಹೆಂಡತಿ ಅನ್ನೋದನ್ನ ನೀನ್ ಆಕ್ಸೆಪ್ಟ್ ಮಾಡ್ಕೊಂಡ್ರೆ ಒಳ್ಳೇದು ನಡಿ ಸರ್ ಅತ್ತೆ ಮುನಿಸಿದಾಗೆ ಶಾನೆ ಬದಲಾವಣೆ ಆಗೈತೆ ಸರ್ ಈಗ ಅವರು ನನ್ ಯಾಕೆ ಮೊದ್ಲಂಗೆ ರೇಗ್ತಾ ಇಲ್ಲ ತುಂಬಾ ಚೆಂದಾಗಿ ಮಾತಾಡಿಸ್ತವ್ರೆ ಏನೋ ಗೊತ್ತಾಯ್ತಿಲ್ಲ ಕಮಲಿ ಅವರೇ ಮೊದ್ಲು ಅಮ್ಮಂಗೆ ನೀವಂದ್ರೆ ಅಸಮಾಧಾನ ಇತ್ತು ಅನ್ಸತ್ತೆ ಆದ್ರೆ ಈಗ ನಿಮ್ಮನ್ನ ಕಂಪ್ಲೀಟ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ನೋಡಿ ಅಮ್ಮನ ಮಾತು ಹೊರಟಿರ್ಬೋದು ಆದ್ರೆ ಮನ್ಸು ತುಂಬಾನೇ ಒಳ್ಳೇದು ಅದು ದಿಟ್ಟನೆಯ ಸರ್ ಹೌದು ಈಗ ಏನ್ ಪ್ಲಾನ್ಸು ಅಯ್ಯೋ ಸರ್ ಗಂಗಕ್ಕನ್ ಮನೆ ತ ಹೋಗ್ ಬರೋಣ ಯಾಕೋ ನನ್ ಮನ್ಸ್ ತಡೀತಾ ಇಲ್ಲ ಈಗ್ಲಾ ಅಲ್ಲ ಇಷ್ಟೊಂದು ಚಳಿ ಇದೆ ಅದು ಅಲ್ಲದೆ ಅವ್ರ ಮನೆ ಇರೋದು ಊರಿಂದ ಆಚೆ ಅಲ್ವಾ ಪರವಾಗಿಲ್ಲ ಸರ್ ನನ್ಗೆ ಯಾಕೋ ಅವ್ರ ಬಗ್ಗೆ ಸ್ಯಾನೇನೆ ಯೋಚನೆ ಆಯ್ತೈತೆ ಒಂದ್ ಕಿತ್ತ ಹೋಗಿ ನೋಡ್ಕೊಂಡ್ ಬಂದ್ಬಿಡನ್ವಾ ಹಾಗೆ ಆಗ್ಲಿ ನಿಮ್ಮ ಮಾತನ್ನ ಮೀರೋದುಂಟಾ ಕಮಲಿ ಅವರೇ ಬೆಚ್ಚಿಗೆ ಹೊತ್ಕೊಂಡು ರೊಮ್ಯಾನ್ಸ್ ಮಾಡೋ ಟೈಮಲ್ಲಿ ಈ ತರ ಚಳಿಲಿ ನಡ್ಸ್ಕೊಂಡ್ ಕರ್ಕೊಂಡು ಹೋಗ್ತಿದ್ದೀರಲ್ಲ ಏನ್ ಗೊತ್ತಾ ನಿಮ್ಗೆ ಪನಿಷ್ಮೆಂಟು ಶಿಕ್ಷೆನಾ ನೀವೊಂದ್ ಕತೆ ಹೇಳ್ಬೇಕು ದಾರಿ ಸಾಕ್ಬೇಕಲ್ಲ ಅದೇ ನಿಮ್ಗೆ ಪನಿಷ್ಮೆಂಟ್ ಸರ್ ನಿಮ್ದೊಳ್ಳೆ ಕತೆ ಆಯ್ತು ಗಂಗಕ್ಕನ್ ಮನೆ ದಾರಿ ಸಿಕ್ತಿಲ್ವಲ್ಲ ಅಂತ ನನ್ ಚಿಂತೆ ಆದ್ರೆ ನೀವ್ ಒಳ್ಳೆ ಕತೆ ಕಾದಂಬರಿ ಅನ್ಕೊಂಡು ಸರಿ ಬಿಡಿ ನಾನೇ ಕತೆ ಹೇಳ್ತೀನಿ ಆದ್ರೆ ಒಂದೊಂದ್ ಸೆಂಟೆನ್ಸ್ಗೂ ಒಂದೊಂದು ಮುತ್ತು ಕೊಡ್ಬೇಕು ಇದೊಳ್ಳೆ ಕತೆ ಆಯ್ತು ಸರ್ ನಿಮ್ ಕತೆ ಕೇಳೋದೇ ಒಂದ್ ಪನಿಷ್ಮೆಂಟ್ ಹಂಗ್ ನೋಡಕ್ ಹೋದ್ರೆ ನಿಮ್ ಕತೆ ಕೇಳೋದಕ್ಕೆ ನೀವೇ ನಂಗೊಂದೊಂದ್ ಅಯ್ಯೋ ಬಿಡಿ ಸರ್ ನಿಮ್ಗಂತೂ ಗೊತ್ತು ಯಾವ್ದು ಇರಕ್ಕಿಲ್ಲ ಇಲ್ಲಿ ಯಾರನ್ನ ನೋಡಿದ್ರೆ ಅರೆ ನೋಡ್ಲಿ ಬಿಡಿ ನನ್ನ ಹೆಂಡತಿ ನನ್ನ ಇಷ್ಟ ಅಷ್ಟಕ್ಕೂ ಪ್ರೀತಿಸೋ ಹೃದಯಗಳಿಗೆ ಗಡಿಯಾರ ಅಂತ ಒಂದಿದೆ ಅನ್ನೋದೇ ಮರ್ತೋಗ್ಬೇಕಂತ ಅದೇನೋ ನಂಗೆ ಗೊತ್ತಾಗಕ್ಕಿಲ್ಲ ಸರ್
ಬುಡಿ ನನ್ನ ಗಂಗಕ್ಕನ ಮನೆ ಹುಡುಕ್ಬೇಕು. ಬಿಡ್ತೀನಿ, ಆದರೆ ಒಂದು ಕಂಡೀಷನ್. ಆಗ್ಲೇ ಏನೋ ಮುತ್ತು ಕೊಡೋದ್ರ ಬಗ್ಗೆ ಹೇಳ್ತಾ ಇದ್ರಲ್ಲ, ಕೊಡಿ. ಬೇಡವಾ ಅಂತ ಆಮೇಲೆ ಯೋಚನೆ ಮಾಡ್ತೀನಿ. ಅಷ್ಟೇ ತಾನೇ? ಸರಿ, ಕೊಡ್ತೀನಿ. ಅಯ್ಯೋ ಗಂಗಕ್ಕ. ಎಲ್ಲಿ? ಅಲ್ಲಿ ಸರ್. ಓ, ಗಂಡಂಗೆ ಚಳ್ಳೆ ಹಣ್ಣು ತಿನ್ಸಿದ್ರಾ? ನಿಮ್ಮನ್ನ ನಿಂತ್ಕೊಳ್ಳಿ, ಬರ್ತೀನಿ. ಬಾಗ್ಲು ತೆರೆದೇ ಐತೆ. ಗಂಗಕ್ಕ, ಗಂಗಕ್ಕ. ಯಾರವ ಇದು ಸರಿ ರಾತ್ರಿಲಿ? ಕಮ್ಲಿ, ಕಮ್ಲಿ, ನಮ್ಮ ಹಣೆ ಬರ ಹೆಂಗಾಗೋಯ್ತು ನೋಡು ಕಮ್ಲಿ. ಗಂಗಕ್ಕ, ನೀವ್ ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಆಗ್ಲೇ ಪೂಜೆಯಿಂದ ಅರ್ಧಕ್ಕೆ ಎದ್ದು ಬರಕ್ ಆನಿಲ್ಲ, ಅದಕ್ಕೆ ಈಗ ಬಂದೆ. ಈಗ ಹೇಳಿ, ಏನಾಯ್ತು? ಈ ಜಮೀನು ನಮ್ಮ ಮಾವನವರಿಂದ ಬಂದಿದ್ದು ಕಣವ. ಈ ನನ್ನ ಕುಡುಕ ಗಂಡ ಯಾರಿಗೋ ಮಾರ್ಬಿಟ್ಟವನೆ ಅಂತ ಬ್ರೋಕರ್ ಹೇಳ್ದಾಗಿಂದ ನನ್ನ ನೆಮ್ಮದಿನೇ ಹೊಂಟೋಗದ ಕಣವ. ನಮ್ಮ ಸಂಸಾರನೆಲ್ಲ ಗುಳೆ ಎಬ್ಬಿಸ್ಕೊಂಡು ಎಲ್ಲರೂ ಹೊಂಟೋಗು ಅಂತಾನೆ ಕಣವ. ನಾವು ಹುಟ್ಟಿದಾಗಿಂದ ಈ ಊರು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಇರೋಳು ನಾನು. ನನ್ನ ಮೊಮ್ಮಕ್ಕಳಿಗೆ ಅವ್ವ ಅಪ್ಪ ಎಲ್ಲ ನಾನೇಯ. ಈ ಊರು ಬಿಟ್ಟು ಮೊಮ್ಮಕ್ಕಳನ್ನ ಕಟ್ಕೊಂಡು ಎಲ್ಲೂ ಹೊಂಟೋಗ್ಲೇವಾ? ನಿಮ್ಮನ್ನ ಊರ್ ಬಿಟ್ಟು ಹೋಗಿ ಅಂತ ಹೇಳಿದ್ರ? ಯಾರ ಬ್ರೋಕರು? ಗೋಪಾಲಯ್ಯ ಅಂತ. ಅಯ್ಯೋ, ಗೋಪಾಲಯ್ಯನ ಅವ್ರು ಈ ತರ ಮಾಡೋರ? ನೋಡಿ ಗಂಗಕ್ಕ, ಅವನ್ ಯಾರೇ ಆಗಿರ್ಲಿ, ಏನೇ ಹೇಳಿ, ನಿಮ್ಮನ್ನ ಕಾಪಾಡೋ ಜವಾಬ್ದಾರಿ ನಮ್ದು. ಆ ಜಾಗ ನಿಮ್ಮದ್ ಸ್ವಂತ. ನಿಮ್ಮ ಅನುಮತಿ ಇಲ್ಲದೆ ಆ ಜಾಗದಿಂದ ಯಾರು ಖಾಲಿ ಮಾಡ್ಸೋದಕ್ಕಾಗಲ್ಲ. ನೋಡಿ, ಅದಕ್ಕೆ ನಾವು ಅವಕಾಶನೂ ಮಾಡ್ಕೊಡಲ್ಲ. ಏನ್ ಹೇಳ್ತೀರಾ ಕಮಲಿ ಅವರೇ? ಹೌದು. ಏನೋ ನೋಡಿಪ್ಪ, ಈ ಬಡವಳ ಮೇಲೆ ಕರುಣೆ ಇರ್ಲಿ. ಕಮ್ಲಿ, ನಿನ್ನೆ ನಂಬಿದ್ದೀನಿ ಕಣವ. ನನ್ನ ಮೊಮ್ಮಕ್ಕಳನ್ನ ವಸಿ ನೋಡ್ಕೊ. ಹೆದರ್ಬೇಡಿ ಗಂಗಕ್ಕ, ನಿಮ್ ಜೊತೆ ನಾವಿದ್ದೀವಿ. ಹೊತ್ತಾಯ್ತು, ಹೋಗಿ ಮಲ್ಕೊಳ್ಳಿ, ಬೆಳಿಗ್ಗೆ ಮಾತಾಡೋಣ. ಸಂತೋಷ ಕಣಪ್ಪ. ದೇವರು ನಿನ್ನ ಚಂದಾಗಿಟ್ಟಿರ್ಲಿ. ಕಮಲಿ ಅವರೇ, ನಿಮಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಆದರೆ ಅಮ್ಮನೇ ಹೇಳಿದಾರಲ್ಲ, ಹಳ್ಳಿಯವ್ರ ಪರ ನಿಂತ್ಕೊತೀನಿ ಅಂತ. ಎಲ್ಲರೂ ಸೇರಿಕೊಂಡು ಅವ್ರಿಗೆ ನ್ಯಾಯ ಕೊಡ್ಸೋಣ. ಅವ್ರಿಗೆ ಅನ್ಯಾಯ ಆಗದೆ ಇರೋ ಹಾಗೆ ನಾವು ನೋಡ್ಕೊಳ್ಳೋಣ. ಬೇರೆಯವರಿಂದ ಅನ್ಯಾಯ ಆಗಿದ್ರೆ ನ್ಯಾಯ ಕೊಡಿಸ್ಬೋದು, ಆದ್ರೆ ನಮ್ಮಿಂದಾನೇ ಆಗಿದ್ರೆ नमः। ॐ एकदन्ताय नमः। लम्बोदर 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 गणपति बाप्पा मोरया।
ಮಂಟಪದಲ್ಲಿ ಸ್ಟೆಪ್ ಹಾಕಿಲ್ಲ ಅಂದ್ರೆ ಹೆಂಗೆ? ಬಾ. ನನಗದೆಲ್ಲ ಬರಲ್ಲ. ಎಲ್ಲ ಬರುತ್ತೆ, ಬಾ ನೀನು. ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ಲ. ಸ್ವಲ್ಪನೂ ಟೈಮ್ ಸೆನ್ಸೇ ಇಲ್ಲ ಇವ್ರಿಗೆ. ಅಲ್ಲ, ಯಾವಾಗ್ಲೂ ಹೆಂಡತಿ ಸೆರ್ಗಿಟ್ಕೊಂಡು ಕುಣಿತಾನೆ ಇರ್ತಾನಲ್ಲ, ಬೇರೆ ಕಡೆ ಗಮನ ಇದ್ರು ತಾನೆ ಇವನ್ಗೆ. ತಾರಾ ರಿಲ್ಯಾಕ್ಸ್, ಇದು ಹಬ್ಬ ತಾರ. ಹುಡುಗರೆಲ್ಲ ಸಂಭ್ರಮ ಪಡ್ತಾ ಇರ್ತಾರೆ. 2 ನಿಮಿಷ ಹೆಚ್ಚು ಕಡಿಮೆ ಆಗುತ್ತೆ, ಏನು ಮಾಡಕ್ಕಾಗಲ್ಲ. ಎಲ್ಲ ಕಿರ್ಚಿಲ್ರ. ಗಣಪತಪ್ಪ ವಿನಾಯಕ, ಗಣಪತಪ್ಪ ವಿನಾಯಕ, ಗಣಪತಪ್ಪ ವಿನಾಯಕ, ವಿನಾಯಕ. ಸರ್ ತಗೊಳ್ಳಿ ಸರ್, ನಮ್ ಗಣಪನ್ಗೆ ಅಕ್ಷತೆ ಹಾಕಿ. ತಾರಾ, ಅಲ್ಲಿ ನೋಡು, ಟ್ರ್ಯಾಕ್ಟರ್ ಬರ್ತಾ ಇದೆ. ಗಣಪತಪ್ಪ ವಿನಾಯಕ ಗಣಪತಪ್ಪ. ಹಳ್ಳಿಗೆ ಬಂದಿದೆ, ಇಬ್ರು ಹುಡುಗರಾಗ್ಬಿಟ್ಟಿದ್ದಾರೆ. ಓಂ ಹಿರಣ್ಯಪಾತ್ರಮದೋ ಪೂರ್ಣಂ ದದಾತೆ ಮಧುವ್ಯಾಸಾನೇತೆ ಏಕದಾ ಬ್ರಹ್ಮಣೋಪಹರತೆ ಏಕದೈವ ಯಜಮಾನಾಯುಸ್ತೇಜೋ ದದಾತೆ. ವರಸಿದ್ಧಿ ವಿನಾಯಕ ಮೂರ್ತಿಗೆ. ಅಲ್ವೋ, ಮೈಕ್ ಟೆಸ್ಟಿಂಗ್ 1 2 3. ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ಪೂಜೆನ ಸ್ಯಾನೆ ಸೆಂದಾಗಿ ಮಾಡ್ಕೊಟ್ಟಿದ್ ನಮ್ ಪೂಜಾರಪ್ಪಂಗೂ, ಪೂಜೆಗೆ ನೀವೆಲ್ರೂ ಸೇರಿರೋ ನಮ್ಮ ಹಳ್ಳಿ ಜನರಿಗೂ ಸ್ಯಾನೆ ಥ್ಯಾಂಕ್ ಯು ಕಣ್ರಪ್ಪ. ಈಗ ನೋಡ್ರಪ್ಪ, ಪೂಜೆ ಮುಗೀತು, ಆದ್ರೆ ಅಸಲಿ ಹಬ್ಬ ಈಗ ಶುರು. ಆಟಗಳು ಶುರುವಾದ್ರೆ ತಾನೇ ಹಬ್ಬ ಕಳೆ ಕಟ್ಟೋದು. ಶ್ಯಾಮಲಕ್ಕ, ಗಂಗಕ್ಕ ನೋಡಿದ್ರ? ಇಲ್ವಲ್ಲ ಕಮ್ಲಿ, ಏನೋ ಸಮಸ್ಯೆನಾ? ಏನಿಲ್ಲ ಬುಡಿ. ನಾನು ಆಗ್ಲೇ ಹೇಳ್ದಂಗೆ ಪಂದ್ಯಗಳಲ್ಲಿ ಗೆದ್ದ ನಮ್ಮ ಊರಿನ ಹೆಣ್ಮಕ್ಳಿಗೆ ಒಳ್ಳೊಳ್ಳೆ ಬಹುಮಾನಗಳವೆ.
ಮೊದ್ಲಿಗೆ ನಾವು ಕಬಡ್ಡಿ ಆಟದಿಂದ ಶುರು ಮಾಡುಮ್ಮ. ಕಮ್ಲಿ ಹಿಂಗೆ ಕಬಡ್ಡಿ ಶಾನೆ ಇಷ್ಟ ಅಲ್ಲವೇ? ಬರವೇ ನೀನೊಂದ್ ಕೈ ನೋಡ್ಬಾ. ನಾನಾ? ಹೌದಲ್ವಾ, ನಂಗೆ ಈ ಯೋಚನೆನೇ ಬಂದಿರಲಿಲ್ಲ. ನೀವು ಚಾಂಪಿಯನ್ ಅಲ್ವಾ, ಒಂದ್ ಕೈ ನೋಡಿ. ಆದ್ರೂ ರಿಷಿ ಸರ್, ನಾನ್ ಹೆಂಗೆ? ಕಮ್ಲಿ ಅದ್ಯಾಕವೇ ಆ ಪಾಟಿ ಯೋಚನೆ ಮಾಡ್ತಿದ್ಯಾ? ನಿಮ್ಮೂರಾಗೆ ನಿಮ್ ಜನಗಳ ಮಧ್ಯ ಕಬಡ್ಡಿ ಆಡಕ್ಕೆ ಏನಕ್ಕವಿ ಸಂಕೋಚ ನಿಂಗೆ? ಬಾ ಒಂದ್ ಪಟ್ಟಾಕು, ನಮ್ಮೂರಿನ ಹೆಣ್ಮಕ್ಳು ನಿನ್ ನೋಡ್ ಕಲೀಲಿ. ಕಮ್ಲಿ ಅವರೇ, ಆಡಕ್ ಆಸೆ ಇದ್ರೆ ಹೇಳಿ, ಅದ್ರಲ್ಲೇನಿದೆ? ಅಯ್ಯೋ ಸರ್, ನೀವು ಸುಮ್ಕಿರಿ. ನನ್ ಹೆಂಡತಿ ಆಡೋದಕ್ಕೆ ಇಷ್ಟಪಡ್ತಿದ್ದಾರೆ ಅಂದ್ರೆ ಅದು ಈಡೇರ್ಲೇಬೇಕು. ಶಂಭು, ಸರ್? ಕಮ್ಲಿ ಅವ್ರ ಹೆಸರು ಬರ್ಕೋ. ಓಕೆ ಸರ್, ಕೂಗ್ರೋ. ಈಗಿರೋ ಅವತಾರಗಳು ಸಾಲ್ದ, ಈ ಹಳ್ಳಿ ಗುಗ್ಗುಗಳ ಜೊತೆ ಕಬಡ್ಡಿ ಬೇರೆ ಆಡಪ್ಕ? ವೇಟ್, ನಾನು ಈ ಆಟಕ್ಕಿದ್ದೀನಿ. ಶಂಭು, ನೀನ್ ನನ್ನ ಹೆಸರು ಬರ್ಕೋ. ಅನಿಕಾ, ಏನಾಗಿದೆ ನಿನ್ಗೆ? ಒಳಗಂತೂ ಬುದ್ಧಿ ಇಲ್ಲ ಅಂದ್ರೆ ನಿನಗೂ ಬುದ್ಧಿ ಇಲ್ವಾ? ಅಲ್ಲ, ನಮ್ ಪ್ರೆಸ್ಟೀಜ್ ಬಗ್ಗೆ ಯೋಚನೆ ಇಲ್ವಾ ನಿನಗೆ? ಆಂಟಿ, ಅದೆಲ್ಲ ನನಗ್ ಗೊತ್ತಿಲ್ಲ. ನಾನು ಈ ಆಟನ ಆಡ್ಲೇಬೇಕು. ಕಮಲಿ ನಮ್ಮಣ್ಣ ಮುಗಿಸ್ಲೇಬೇಕು. ಶಂಭು, ನೀನ್ ನನ್ನ ಹೆಸರನ್ನ ಬರ್ಕೋ. ಸರಿ ಆಯ್ತು. ಕಮಲಿ ಸೇರು ಅಂದ್ರೆ ನಾನ್ ಸವಾ ಸೇರು. ಈ ಆಟನ ಗೆಲ್ಲೋದು ನಾನೇ.